Hey kids, watch more stories and rhymes in Blinking Page channel. Please subscribe and watch. Thank you. ಒಂದು ಹಳ್ಳಿಯಲ್ಲಿ ಒಬ್ಬ ಮೊಟ್ಟೆ ವ್ಯಾಪಾರಿ ಇದ್ದ. ಅವನಿಗೆ ಒಂದು ಕೋಳಿ ಫಾರ್ಮ್ ಇತ್ತು. ಅದರಲ್ಲಿ ಅನೇಕ ಕೋಳಿಗಳಿದ್ದವು. ಅವನು ಪ್ರತಿದಿನ ಕೋಳಿ ಫಾರ್ಮ್ಗೆ ಹೋಗಿ ಕೋಳಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಕೋಳಿಗಳು ಇಡುವ ಮೊಟ್ಟೆಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದನು. ಒಂದು ದಿನ ವ್ಯಾಪಾರಿ ಮಾರುಕಟ್ಟೆಯಿಂದ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಕೋಳಿಯನ್ನು ನೋಡಿದನು. ಕೋಳಿ ಆಹಾರದ ಕೊರತೆಯಿಂದ ತುಂಬಾ ತೆಳ್ಳಗಿತ್ತು ಮತ್ತು ಆಲಸ್ಯದಿಂದ ಕೂಡಿತ್ತು. ವ್ಯಾಪಾರಿ ಕೋಳಿಯ ಬಗ್ಗೆ ವಿಷಾದಪಟ್ಟು ಅದನ್ನು ತನ್ನ ಕೋಳಿ ಫಾರ್ಮ್ಗೆ ತೆಗೆದುಕೊಂಡು ಹೋಗಿ ಅದನ್ನು ಚೆನ್ನಾಗಿ ನೋಡಿಕೊಂಡನು. ಕ್ರಮೇಣ ಕೋಳಿ ಚೇತರಿಸಿಕೊಂಡು ತುಂಬಾ ಆರೋಗ್ಯಕರವಾಯಿತು. ಮರುದಿನ ವ್ಯಾಪಾರಿ ಕೋಳಿ ಫಾರ್ಮ್ಗೆ ಹೋದಾಗ ಹೊಸ ಕೋಳಿ ಇಟ್ಟ ಮೊಟ್ಟೆಯನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅಲ್ಲಿ ಒಂದು ಚಿನ್ನದ ಮೊಟ್ಟೆ ಇತ್ತು. ವ್ಯಾಪಾರಿ ಅದನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಆ ದಿನದಿಂದ ಕೋಳಿ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತದೆ. ವ್ಯಾಪಾರಿ ಆ ಚಿನ್ನದ ಮೊಟ್ಟೆಗಳನ್ನು ಮಾರಾಟ ಮಾಡುವ ಮೂಲಕ ತನಗೆ ಬೇಕಾದ ಎಲ್ಲ ವಸ್ತುಗಳನ್ನು ಖರೀದಿಸಲು ಪ್ರಾರಂಭಿಸಿದನು. ಕೆಲವೇ ದಿನಗಳಲ್ಲಿ ಅವನು ತುಂಬಾ ಶ್ರೀಮಂತನಾದನು. ಆದರೆ ವ್ಯಾಪಾರಿ ತುಂಬಾ ದುರಾಸೆಯಿಂದ ಹಳ್ಳಿಯ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಲು ಬಯಸಿದನು. ಆಗ ಅವನಿಗೆ ಒಂದು ಐಡಿಯಾ ಹೊಳೆಯಿತು. ಈ ಕೋಳಿ ದಿನಕ್ಕೆ ಒಂದು ಮೊಟ್ಟೆ ಮಾತ್ರ ಇಡುತ್ತದೆ. ನಾನು ಅದನ್ನು ಕತ್ತರಿಸಿದರೆ ನಾನು ಅದರ ಹೊಟ್ಟೆಯಲ್ಲಿರುವ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾರಿಗೆ ತೆಗೆದುಕೊಳ್ಳಬಹುದು. ನಿರೀಕ್ಷೆಯಂತೆ ವ್ಯಾಪಾರಿ ಕೋಳಿಯನ್ನು ಕತ್ತರಿಸಿ ನೋಡಿದನು. ಆದರೆ ಆಶ್ಚರ್ಯ, ಅದರಲ್ಲಿ ಒಂದೇ ಒಂದು ಚಿನ್ನದ ಮೊಟ್ಟೆಯೂ ಸಿಗಲಿಲ್ಲ. ವ್ಯಾಪಾರಿ ತನ್ನ ದುರಾಸೆಯಿಂದಾಗಿ ಚಿನ್ನದ ಕೋಳಿಯನ್ನು ಕಳೆದುಕೊಂಡಿದ್ದಕ್ಕೆ ತುಂಬಾ ದುಃಖಿತನಾಗಿದ್ದನು. ಕಥೆಯ ನೀತಿ: ನೀವು ದುರಾಸೆಗೆ ಬಲಿಯಾದರೆ ನಿಮ್ಮಲ್ಲಿರುವ ಎಲ್ಲವೂ ಕಳೆದು ಹೋಗುತ್ತದೆ. Hi guys, please subscribe for more videos.